ಹೇಗಿದ್ದೀರಾ? ಹೋಪ್ ಯು ಆಲ್ ಡೂಯಿಂಗ್ ವೆಲ್. ಎಸ್, ಇವತ್ತಿನ ವಿಶೇಷವಾದ ವಿಡಿಯೋ ಏನಂದರೆ, ನಾಳೆ ನಾವು ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಎಲ್ಲಿ ಹೋಗ್ಬೇಕಂತ ನಿಜ ನಮ್ಗೆ ಗೊತ್ತಿಲ್ಲ. ನೀವು ಹೇಳಿ ಎಲ್ಲಿ ಹೋಗೋಣ ಅಂತ. ನಮಸ್ಕಾರ ಎಲ್ರಿಗೂ. ಸೊ ಅದೇ ನಾಳೆ ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಎಲ್ಲಿ ಹೋಗಬೇಕು, ಯಾವ ಥರ ನಮ್ಮ ವೀಕೆಂಡ್ನ ಎಂಜಾಯ್ ಮಾಡಬೇಕು ಅನ್ನೋದು ಐಡಿಯಾ ಅಂತೂ ಇಲ್ಲ. ಸೊ ನನ್ನ ಮೈಂಡಲ್ಲಿ ಒಂದಿದೆ, ಇವ್ರ ಮೈಂಡಲ್ಲಿ ಒಂದಿದೆ. ಸೊ ಅದಕ್ಕೋಸ್ಕರ ನನ್ನ ಒಂದು ಯೋಚನೆ ಏನು ಅಂತಂದರೆ, ನಾವು ಯೂಶಲಿ ಮಾಡುವಂಥದ್ದೇ ನೀವು ಎಲ್ಲರೂ ಮಾಡಿರ್ತೀರ. ಸೊ ನಾವು ಯಾವ್ಯಾವ ಪ್ಲೇಸ್ ಅಂದ್ಕೊಂಡಿದ್ದೀವೋ ಅದನ್ನು ಚೀಟಿಯಲ್ಲಿ ಬರೆದು ಸೊ ಇದ್ರಲ್ಲಿ ಹಾಕೋಣ. ಸೊ ಇದರಿಂದ ಯಾವ್ದು ಪಿಕ್ ಆಗುತ್ತೋ ನಾಳೆ ಅದೇ ಪ್ಲೇಸಿಗೆ ವಿಸಿಟ್ ಮಾಡೋಣ ಅಂತ. ಸೊ ನಿನಗೆ ಏನು ಅನ್ಸುತ್ತೆ? ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ, ನೋಡೋಣ ಹೇಗಿದೆ ಅಂತ. ಫೈನ್. ಸೊ ಐ ಥಿಂಕ್ ನೀವು ಎಕ್ಸೈಟ್ಮೆಂಟಲ್ಲಿ ಇರ್ತೀರಾ. ಸೊ ನಾನು ಅನ್ಕೊಳ್ಳೋದಕ್ಕಿಂತ ನಾನು ಹೇಳ್ತೀನಿ, ಅದನ್ನು ಕಾವ್ಯ ಅವರೇ ಬರೀತಾರೆ ಈಗ. ಸೊ ಫಸ್ಟ್ ಪ್ಲೇಸ್ ಬಂದು ನಂದಿ ಹಿಲ್ಸ್. ನಂದಿ ಹಿಲ್ಸ್ ಫಸ್ಟ್ ಪ್ಲೇಸ್. And second one? Second place ಬಂದು ದೇವರಾಯನ ದುರ್ಗ. And third place ನಿಮಗೆ ಗೊತ್ತು ಏನಂತ ಪ್ಲಾನ್ ಮಾಡಿದ್ವಿ. ಪೆನಕೊಂಡ ಫೋರ್ಟ್. ಥರ್ಡ್ ಪ್ಲೇಸ್ ಬಂದು ಪೆನಕೊಂಡ. ಸೊ ನಿಮಗೆ ಗೊತ್ತು ನಾಳೆ ಏನು ಸ್ಪೆಷಲ್ ಅಂತ. ಸೊ ಇಂಡಿಪೆಂಡೆನ್ಸ್ ಡೇ. ನಿಮಗೆ ಗೊತ್ತಿರೋ ಹಾಗೆ ನಂದಿ ಹಿಲ್ಸಲ್ಲೂ ತುಂಬ ಕ್ರೌಡ್ ಇರುತ್ತೆ, ದೇವರಾಯದುರ್ಗದಲ್ಲೂ ತುಂಬ ಕ್ರೌಡ್ ಇರುತ್ತೆ. ಸಿ ನಂದಿ ಹಿಲ್ಸ್ಗಿನ್ನ ದೇವರಾಯದುರ್ಗ ಅಷ್ಟು ಕ್ರೌಡ್ ಇರ್ಬೋದು, ಬಟ್ ಅದು ಒಂದು ಬ್ಯೂಟಿಫುಲ್ ಪ್ಲೇಸ್. ಪೆನಕೊಂಡ ಫೋರ್ಟ್ ಕೂಡ ಬೈಕರ್ಸ್ಗೆ ಅಂತಾನೆ ಮಾಡಿರುವಂಥ ಒಂದು ಸ್ಪಾಟು. ಆ್ಯಂಡ್ ಅಲ್ಲೂ ಕೂಡ ನಾಳೆ ಇಂಡಿಪೆಂಡೆನ್ಸ್ ಡೇಗೋಸ್ಕರ ತುಂಬ ಜನ ಬೈಕರ್ಸು ಕೂಡ ಅಲ್ಲಿ ವಿಸಿಟ್ ಮಾಡ್ತಾ ಇರ್ತಾರೆ. ಆ್ಯಂಡ್ ನಂದು ಕೂಡ ಕ್ಲಬ್ ಇರೋದ್ರಿಂದ ಸೊ ನಾನು ಕ್ಲಬ್ ಜೊತೆಯಲ್ಲಿ ಹಾಡಾಗ್ದಿರಾ ನನ್ನ ವೈಫ್ನ ಈ ಸರಿ ಕರ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಸೊ ಈಗ ಅವ್ರು ಬರೆದಿದ್ದಾರೆ, ಇದನ್ನು ನಾನೀಗ ರೋಲ್ ಮಾಡ್ತೇನೆ. ಮೂರೇ ಪ್ಲೇಸು ಇಲ್ಲ ಫೋರ್ತ್ ಪ್ಲೇಸ್ ನಿನಗೆ ಯಾವ್ದಾದ್ರು ಇದೆಯಾ ಇಂಟ್ರೆಸ್ಟು? ಓಕೆ, ಮೈಸೂರು. ಯಾರ ಕೈಲಿ ತಸ್ಲಿ? ಕಾವ್ಯ ಅವರೇ ತೆಗಿತಾರೆ. ಕಮಾನ್ ಕಾವ್ಯ ತೆಗಿ. ಆ್ಯಂಡ್ ಇದನ್ನ ನೀವು ನೋಡಬಾರ್ದು, ಕ್ಯಾಮ್ರಾಗೆ ತೋರಿಸ್ಬೇಕು. ಕ್ಯಾಮ್ರಾಗೆ ತೋರಿಸಾದ್ಮೇಲೆ ದೆನ್ ವಿ ಕ್ಯಾನ್ ಸಿ. ಫೈನ್, ದೆನ್ ನೋ ಚೀಟಿಂಗ್ ಇನ್ ದಸ್. Yeah, you can go and you can show it to camera. Clear camera. ಸ್ವಲ್ಪ ಹಿಂದೆ ಬನ್ನಿ. Okay. ನಂದಿ. ಸೊ ಇದೇ ಫಸ್ಟ್ ಪ್ಲೇಸ್ ನಾನು ಅವ್ರಿಗೆ ಸಜೆಸ್ಟ್ ಮಾಡಿದ್ದು, ನಂದಿ ಹಿಲ್ಸಿಗೆ ಹೋಗೋಣ ಅಂತ. ಇದರಲ್ಲಿ ಯಾವುದೂ ಚೀಟಿಂಗ್ ಇಲ್ಲ. ಆ್ಯಂಡ್ ಹಿ ಗಾಟ್ ನಂದಿ ಹಿಲ್ಸ್. ಡೆಫಿನೆಟ್ಲಿ ನಾಳೆ ಅಲ್ಲೇ ಹೋಗ್ತಾ ಇದ್ದೀವಿ. ಅಲ್ಲೇ ಹೋಗಿ ನಮ್ಮ ವಿಡಿಯೋ ನಿಮ್ಮ ಜೊತೆ ಅಲ್ಲೇ ಕಂಟಿನ್ಯೂ ಆಗುತ್ತೆ. ಸ್ಲೋ ಮಾಡ್ತಾನೆ, ಆಮೇಲೆ ನೋಡಿ ಸ್ವಲ್ಪ ಮುಂದೆ ಬಂದು ಏನಾದರೂ ತಿಂತೀರಾ? ಕಾಫಿ ಕುಡಿತೀರಾ? ಬಿಸಿ ಬಿಸಿ ಮ್ಯಾಗಿ ತಿಂತೀಯಾ? ಹೀಗೆ ರಿಲೇ ನೋಡ್ತಾ ಇದ್ದೀನಿ. ಒಳ್ಳೆ ಆಕಾಶ ಕೆಳಗೆ ಬಂದ್ಬಿಡಂಗೈತೆ. ಇಲ್ಲಿ ಮೇಲಿಂದ ಏನು ಕಾಣಲ್ಲ ನಿಮಗೆ? ಕೆಳಗೆ ಏನು ಕಾಣಲ್ಲ. ಈಗ ಯಾವಾಗ ಮೂವ್ ಆಗೋದು ಈ ಗಾಡಿಗಳು? ಅವ್ರು ಸವಾಸನೆ ಬೇಡ ಅಂತ ಹೊರಟಿರ್ತಾರೆ, ರಿಟರ್ನ್ ನೋಡ್ತಾರೆ. You told that it will be very rush. ಇವತ್ತು ನೋಡೋದು ಬೇರೆ, ಇದು ನಾರ್ಮಲ್ ದಿವಸ ಬೇರೆ ನೋಡೋಕ್ಕೆ ಬೇರೆ ಥರ. ಬಿಕಾಸ್
ಅದು ವೀಕ್ ಹೆಂಡ್ ಬೇರೆ ಬಂದಿದೆ ಆ್ಯಂಡ್ ದಟ್ ಆಲ್ಸೋ ಇಟ್ಸ್ ಅ ಲಾಂಗ್ ವೀಕೆಂಡ್. ಎವ್ರಿ ಒನ್ ಮೈಂಡ್ ಇಲ್ಲಿಗೆ ಹೋಗೋಣ ಅಂತ ಅನಿಸುತ್ತೆ. ಅಫ್ಕೋರ್ಸ್, ಇಲ್ಲ ಅಂದರೆ ಯಾರು ಇಲ್ಲಿ ಇಷ್ಟು ರಶ್ ಯಾರು ಇರ್ತಾರೆ ಇಲ್ಲಿ? ನೋ ಚಾನ್ಸ್ ಅಟ್ಟ. ಹೆಂಗಿದೆ ನಂದಿ ಹಿಲ್ಸ್? ನಂದಿ ಹಿಲ್ಸ್ ಚಾಲೆಂಜು ನಿಮ್ಗೆ ಇನ್ನೂ ಏನು ಕಾಣಿಸ್ತಾ ಇಲ್ಲ. ಮೇಲೆ ಹೋದ್ಮೇಲೆ ತೋರಿಸ್ತೀನಿ ಪಿಕ್ಚರ್ ಏನಿದೆ ಅಂತ. ಎಷ್ಟು ಟ್ರಾಫಿಕ್. ಸೊ ಜಸ್ಟ್ ನಾವು ಇವಾಗ ಲೊಕೇಶನ್ ಜಸ್ಟ್ ವಾಕೇಬಲ್ ಅಲ್ಲೇ ಇಲ್ಲಿಂದ ನಾವು ನಂದಿ ಪಾಯಿಂಟಿಗೆ ರೀಚ್ ಆಗೋಕ್ಕೆ ಅರೌಂಡ್ 7 ಕಿಲೋಮೀಟರ್ಸ್ ಇದೆ ಆ್ಯಂಡ್ ಇಟ್ ಈಸ್ ಶೋಯಿಂಗ್ ಅರೌಂಡ್ 2 hours. ಸೊ ನೋಡೋಣ ಯಾವ ರೀಚ್ ಆಗ್ತೀವಿ. ಅಲ್ಲಿ ಹೋಗಿದ ತಕ್ಷಣವೇ ನಿಮಗೆ ಒಂದು ಅಪ್ಡೇಟ್ ಸಿಗುತ್ತೆ. ಏನು ಅಪ್ಡೇಟ್? ಹಂಗಾದ್ರೆ ಹೆಂಗೋ ಹೋಗ್ರೆ ಸ್ವಾಮಿ ಅಂತ. ಅದಕ್ಕೆ ಇಲ್ಲಿಂದನೇ ಲಾಕ್. ಏನಿದು? ಇದು ಚೆಕ್ ಪೋಸ್ಟು. ಇದೇನಿದೆ ಹಿಂಗೆ ಕಟ್ಟೋರು? ಮೇನ್ ಬಿಡೋದು ಮೇಲೆ ಕೆಳಗಡೆ. ಎಕ್ಸ್ಪೆಕ್ಟೇ ಮಾಡಿರಲ್ಲ ನೀವು ಇವತ್ತು ಈ ಥರ ಒಂದು ಕ್ರೌಡಲ್ಲಿ, ಈ ಥರ ಒಂದು ವೆದರಲ್ಲಿ. ನಿಮಗೆ ಯಾವ ಚಿಕ್ಕಮಂಗ್ಳೂರು, ನಿಮಗೆ ಯಾವ ಕೂರ್ಗು, ಯಾವ ಮಡಿಕೇರಿ ರೀ, ಬನ್ನಿ ನಮ್ಮ ಬ್ಯಾಂಗ್ಳೂರು ನಂದಿ ಹಿಲ್ಸ್ ನೋಡ್ರಿ. ವಾವ್. ಸಿ ದಿಸ್ ಇಸ್ ವಾಟ್ ಎವನ್ ಇಸ್. ಎವನ್ ಅಂದರೆ ಇದು, ಆ್ಯಕ್ಚುಲಿ ಎವನ್ ಅಂದರೆ ಇದು. ಟ್ರಸ್ಟ್ ಮೀ, ನೀವು ಇವತ್ತು ಯಾರು ಬಂದಿರಲ್ವಲ್ಲ ಅವರಂತೂ ತುಂಬ ಮಿಸ್ ಮಾಡ್ಕೊಂಡಿರ್ತೀರಾ ಈ ಒಂದು ವ್ಯೂನ. ಸೊ ಟ್ರಸ್ಟ್ ಮೀ, ದಿಸ್ ಇಸ್ ಒನ್ ಆಫ್ ದ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಟಿಲ್ ಡೇಟ್. ನಾನು ಎಕ್ಸ್ಪೀರಿಯನ್ಸ್ ಮಾಡ್ದಂಗೆ ನಂದಿ ಹಿಲ್ಸಲ್ಲಿ ಈ ಥರ ತುಂಬ ಕಡಿಮೆ. ಫೈನಲಿ ನಾವು ಹೋಗ್ತಾ ಇದ್ದೀವಿ ಮೇಲೆಗೆ. ಇಲ್ಲಿಂದನೇ ಸಕ್ಕತ್ತಾಗೈತೆ. Say what do you want to say about this weather? ನಾವು ಹೋಗೋಣ ಅಲ್ಲಿ ಹೋಗ್ಬಿಡೋದು. ನಾನು ಹೇಳೋದು ನಾನು ತಮಾಷೆ ಅಂತ. ಆಯ್ತು. ಹೆಂಗಿದೆ? ಅದೇ ಹೇಳ್ತಾ ಇದ್ದೀನಲ್ಲ, ಯಾವ ಸ್ವಿಟ್ಜರ್ಲ್ಯಾಂಡ್ ಯಾವ ಕೂರ್ಗು ಇಲ್ಲಿ. ಆ್ಯಕ್ಚುಲಿ ನಿಮ್ಗೆ ಹೇಳ್ಬೇಕು ಅಂದರೆ ಇವತ್ತು ನೀವು ಯಾರು ಬಂದಿಲ್ವೋ ಅವರೆಲ್ಲ ನೀವು ಇದನ್ನು ಮಿಸ್ ಮಾಡ್ಕೊಂಡಂಗೆ. ಅಲ್ಲಿ ತೋರಿಸಿ ಹಂಗೆ. ದಿಸ್ ಇಸ್ ಶ್ರೀ ಎಬ್ಬನ್ ಅಂದರೆ ಏನದು? ಯಾರು Finally we got it. ನಾನು ಹೇಳ್ತಾ ಇದ್ದಲ್ಲ, ಕ್ಯೂವಲ್ಲಿ ನಿಂತು ಆಲ್ಮೋಸ್ಟ್ 1.5 hour ಆಯಿತು. ಅಷ್ಟು ಕ್ಯೂ ಇದೆ ಟಿಕೆಟ್ಗೆ. ನೆಕ್ಸ್ಟು ಯಾರೇ ಬರೋದಾದ್ರೂ ವಿತೌಟ್ ಕ್ಯಾಶ್ ಅಂತೂ ಬರಲೇಬೇಡಿ. ಅಟ್ಲೀಸ್ಟ್ ಟಿಕೆಟ್ಗಾದ್ರೂ ಕ್ಯಾಶ್ ಅಷ್ಟು ಇದೆ. ಇದೇ ಸ್ವರ್ಗ. ನಮಸ್ಕಾರ ಎಲ್ಲರೂ. ಫೈನಲಿ ನಾವು ನಂದಿ ಹಿಲ್ಸಿಗೆ ಬಂದಿದ್ದೀವಿ. ತುಂಬ ಕಷ್ಟಪಟ್ಟು ಬಂದಿದ್ದೀವಿ, ಯಾಕಂದರೆ ಈಸಿಯಾಗಿ ಟ್ರಾವೆಲ್ ಮಾಡ್ಕೊಂಡು ಬಂದುಬಿಟ್ವಿ. ಬಟ್ ಒಳಗೆ ಎಂಟ್ರಿ ಆಗಬೇಕಾದ್ರೆ ನೋಡಬೇಕು ಎಷ್ಟು ಕ್ರೌಡ್ ಅಂದರೆ. ಎಷ್ಟು ಕಿಲೋಮೀಟರಿಂದ ಟ್ರಾಫಿಕ್ ಇದೆ? ಆಲ್ಮೋಸ್ಟ್ ಒಂದು 10 ಕಿಲೋಮೀಟರ್ಸ್ ಹಿಂದೆಯಿಂದ ಟ್ರಾವೆಲಿಂಗ್, ಫುಲ್ ಟ್ರಾಫಿಕ್, ಫುಲ್. ಸೊ ನಾವು ಅದೇ ಅಂದ್ಕೊಂಡ್ವಿ, ಇವತ್ತು ನಾವು ರೀಚ್ ಆಗ್ತೀವೋ ಇಲ್ವೋ ಅಂತ ಅಂದ್ಕೊಂಡ್ವಿ. ಬಟ್ ಗಾಡ್ಸ್ ಗ್ರೇಸ್ ಸ್ಲೋ ಆಗಿ ಮೂವ್ ಆಗಿ ಸ್ಟಾರ್ಟ್ ಆಯಿತು. ಆ್ಯಂಡ್ ಆ್ಯಕ್ಚುಲಿ ಇವ್ರು ಏನಂದ್ರೆ ಗೊತ್ತಾ, ನಾವು ಗಾಡಿ ಕೆಳಗೆ ಸ್ಟಾಪ್ ಮಾಡಿಬಿಟ್ಟು ಕೆಳಗಿಂದನೇ ನಡ್ಕೊಬರೋಣ ಅಂತ. ಅಷ್ಟು ದೂರದಿಂದ ಹೆಂಗಾಗುತ್ತೆ ನಡ್ಕೊಬರೋಕ್ಕೆ? ಸೊ ಎಸ್ ಗೈಸ್, ನಾನು ಅದೇ ಅಂದೆ, ಗಾಡಿ ನಿಲ್ಲಿಸ್ಬಿಟ್ಟು ನಾವು ನಡ್ಕೊಂಡು ಹೋಗೋಣ, ಅದೊಂಥರ ವೈಬ್ ಇರುತ್ತೆ ಅಂತ ಅಂದೆ. ಬಟ್ ಎಂಡ್ ಆಫ್ ದ ಡೇ ನಾವು ಗಾಡಿ ನಿಲ್ಲಿಸೋ ಅಷ್ಟಲ್ಲೇ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಎಷ್ಟು ವೆಹಿಕಲ್ಸ್ ಜಾಗ ಕ್ಲಚ್ ಬರ್ನ್ ಆಗಿ ತುಂಬ ವೆಹಿಕಲ್ಸ್ ನಿಂತ್ಬಿಟ್ಟಿದೆ. ಸೊ ಅವ್ರ ರೋಡಲ್ಲಿ. ಆ್ಯಂಡ್ ಬೆಟ್ಟದ ಮೇಲೆ ಬರೋ ತನಕ ಆ ಒಂದು ಬೆಟ್ಟದ ಬಿಟ್ಟು ಒಂದೊಂದು ಟರ್ನಿಂಗ್ ಪಾಯಿಂಟಲ್ಲೂ ಒಂದೊಂದು ಅಷ್ಟು ಇದ್ದಾಳೆ. ನಾವು ಕ್ಯಾಶ್ ₹1 ಇಟ್ಕೊಂಡು ಬಂದಿರಲಿಲ್ಲ. ಸೊ ಇಲ್ಲಿಗೆ ಬಂದು ನಾವು ಪರದಾಡಿದ ಪರಿಸ್ಥಿತಿ ನಿಮ್ಗೆ ಯಾರಿಗೂ ಬರಬಾರ್ದು. ಸೊ ದಯವಿಟ್ಟು ನೀವು ಯಾರಾದರೂ ನಂದಿ ಹಿಲ್ಸಿಗೆ ಬರೋದಾದರೆ
ದಯವಿಟ್ಟು ಕ್ಯಾಶ್ನ ಕ್ಯಾರಿ ಮಾಡಿ. ಫೋನ್ಪೇನೂ ಇದೆ, ಇಲ್ಲ ಅಂತಲ್ಲ, ಬಟ್ ನೆಟ್ವರ್ಕ್ ಇಲ್ಲಿ ಸಿಗಲ್ಲ. ಐ ಆಮ್ ಜಸ್ಟ್ ಮೆನ್ಷನಿಂಗ್ ಅಗೇನ್, ನೆಟ್ವರ್ಕ್ ಇಲ್ಲಿ ಸಿಗಲ್ಲ. ದಯವಿಟ್ಟು ಕ್ಯಾಶ್ನ ಕೈಯಲ್ಲಿಟ್ಕೊಂಡು ಬನ್ನಿ ಪ್ಲೀಸ್. ಇಷ್ಟೋ ತನಕ ಮೋಡ ಏನಿದೆಲ್ಲ, ಆ ಮೋಡ ಅಲ್ಲಿ ಕಂಪ್ಲೀಟ್ ಫುಲ್ಲು ಇದಾಗಿ ಕ್ಲಿಯರ್ ಆಗಿಬಿಟ್ಟಿತ್ತು. ಸೊ ಇದು ಏನಿರಲಿಲ್ಲ. ಈಗ ನೋಡಿ ಆ ಒಂದು ಬ್ಯೂಟಿಫುಲ್ ವ್ಯೂ ಯಾವ ಥರ ಕಾಣ್ತದೆ ನೋಡಿ. ಸೊ ನೀವು ಬೆಳಗ್ಗೆ ನೋಡಿದಿದ್ರೆ ಇಟ್ಸ್ ಕಂಪ್ಲೀಟ್ಲಿ ಫಾಗಲ್ಲಿ ತುಂಬೋಗಿತ್ತು. ಈಗ ಈ ಬ್ಯೂಟಿಫುಲ್ ವ್ಯೂ ಎಷ್ಟು ಜನ ಅಂತ ಇವತ್ತು ನೀವು ನಂಬಲ್ಲ, ತುಂಬ ಜನ ಇವತ್ತು, ತುಂಬ ಜನ. ಸೊ ಇನ್ನೂ ಇಲ್ಲಿ ಇದು ಕಮ್ಮಿ ಆ್ಯಕ್ಚುಲಿ ನೋಡ್ತಾ ಇರೋದು, ಇನ್ನೂ ತುಂಬ ಜನ ಬಂದು ಹೋದರು ಆ್ಯಕ್ಚುಲಿ. ನೋಡಿ ನೀವೆಲ್ಲ ಯಾರಾದರೂ ಈ ಥರ ಮಾಡಿದ್ರೆ ಪಕ್ಕಾ ಪೊಲೀಸವರು ಇಮ್ಮಿಡಿಯೇಟಾಗಿ ಬಂದು ನಿಮ್ಮ ಹತ್ರ ಆ್ಯಕ್ಷನ್ ತೊಗೊಳ್ತಾರೆ. ಇಲ್ಲಿಂದ ಕಾರ್ಗಳೇ ಎಲ್ಲೈತೆ ಕಾರ್ಗಳು? ಅದು ಅಲ್ಲ ಗಾಡಿಗಳೇ ಎಲ್ಲೈತು ಅಲ್ಲಿ ಸ್ಟ್ರೀಟ್ ಝೂಮ್ ಮಾಡು ಇರು. ಓರಿ ದೇವ್, ಹೋಗ್ತಾ ಇದ್ದಾವೆ. ಹೋಗೋದು ಕೆಲವು, ಇನ್ನು ಬರೋದು ಕೆಲವು ಐತೆ. ಅಷ್ಟೇ. ಸೊ ಫೈನಲಿ ವಿ ಅಕ್ಸೆಪ್ಟ್ ಅವರ್ ಚಾಲೆಂಜ್. ನಾನು ನಂದಿ ಹಿಲ್ಸ್ಗೆ ಕರ್ಕೊಂಡು ಹೋಗಬೇಕು ಅಂತ ಬಂದಿತ್ತು, ನಿಮಗೂ ಕೂಡ ತೋರಿಸಿದ್ದೆ. ಆ್ಯಂಡ್ ಟುಡೇ ವಿ ಕೇಮ್ ಟು ಸ್ಟೇ ಟ್ಯೂನ್ ಫಾರ್ ಮೋರ್ ಅಪ್ಡೇಟ್. ಓಕೆ ಗೈಸ್, ಟೇಕ್ ಕೇರ್, ಲವ್ ಯು ಆಲ್. ಸೊ ನಂದಿ ಹಿಲ್ಸ್ ಮುಗೀತು. ಈಗ ರಿಟರ್ನ್ ಬ್ಯಾಕ್ ಟು ಎಲ್ಲಿಗೆ? ಮನೆಗ. ಸೊ ಬ್ಯಾಕ್ ಟು ಹೋಮ್. ನೋಡಿದ್ರಲ್ಲ ನಮ್ಮ ಈ ಚಾಲೆಂಜಿಂಗ್ ಹೇಗಿತ್ತು ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಚಾನಲ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಈ ವಿಡಿಯೋನ ಹೆಂಡ್ ಮಾಡ್ತಾಯಿದ್ವಿ. ಆ್ಯಂಡ್ ಈ ನ್ಯೂ ಕಪಲ್ಸ್ ಜರ್ನಿಗೆ ದಯವಿಟ್ಟು ನಿಮ್ಮ ಸಪೋರ್ಟ್ ಆ್ಯಂಡ್ ಪ್ರೀತಿ ಯಾವಾಗಲೂ ಇರಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.